ಈ ಸಂಬಂಧ ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಸಚಿವರು ಮಾಹಿತಿಯನ್ನ ಕೊಟ್ಟರು. ಯುವ ನಿಧಿ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ. ಈಗಾಗಲೇ 4 ಗ್ಯಾರಂಟಿಗಳನ್ನ ಜಾರಿ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಇದರ ಹಿಂದೆ ಶಕ್ತಿ ಯೋಜನೆ ಮೊದಲನೇದಾಗಿ, ಅದಾದ ನಂತರ ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ. ಇದಾದ ಬಳಿಕ ಎಲ್ಲರ ಪ್ರಶ್ನೆ ಇದ್ದಿದ್ದು ಯುವ ನಿಧಿ ಯೋಜನೆ ಯಾವತ್ತು ಜಾರಿಯಾಗುತ್ತೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಶಾಸಕರು ಅನುದಾನದ ಕೊರತೆ ಇದೆ ಅಂತ ಹೇಳ್ತಾ ಇದ್ರು. ಇದರ ನಡುವೆ ವಿಪಕ್ಷಗಳು ಒಂದು ಆರೋಪವನ್ನ ಮಾಡ್ತಾ ಇದ್ರು, ಯುವ ನಿಧಿ ಜಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ, ಯುವ ನಿಧಿ ಜಾರಿನೇ ಆಗೋದಿಲ್ಲ ಅಂತ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಒಂದು ಕಡೆ ಎಲ್ಲರೂ ಕೂಡ ಒಂದು ಪ್ರಶ್ನೆ ಇತ್ತು ಸಾರ್ವಜನಿಕರ ವಲಯದಲ್ಲೂ ಕೂಡ, ಏನಂದ್ರೆ ಯುವ ನಿಧಿ ಜಾರಿ ಆಗುತ್ತಾ? ಯಾಕಂದ್ರೆ ರಾಜ್ಯದ ಹಣಕಾಸಿನ ಸ್ಥಿತಿಯನ್ನ ನೋಡಿದ್ರೆ ಆಶಾದಾಯಕವಾಗಿ ಏನಿಲ್ಲ. ಈಗಾಗಲೇ ಗ್ಯಾರಂಟಿ ಯೋಜನೆಗಳು 4 ಜಾರಿಯಾಗಿರುವಂಥದ್ದು, ಅದಕ್ಕೆ ಹಣವನ್ನ ಹೊಂದಿಸೋಕೆ ಕಷ್ಟಪಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇಂತಹ ಸಂದರ್ಭದಲ್ಲಿ ಯುವ ನಿಧಿ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಅವರು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತೆ ರಿಜಿಸ್ಟ್ರೇಷನ್ ಅನ್ನ ಲಾಂಚ್ ಅವತ್ತು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಯುವ ನಿಧಿ ಕಾರ್ಯಕ್ರಮ ನಮ್ಮ ಭರವಸೆಗಳಂತೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ನೌಕರಿ ಎಂಪ್ಲಾಯ್ಮೆಂಟ್ ಸಿಗದೇ ಇದೆ ಅಥವಾ ಅವರು ಎಲ್ಲಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಇರದೇ ಇದೆ ಅಥವಾ ಅವರು ಹೈಯರ್ ಎಜುಕೇಶನ್ಗೆ ಹೋಗದೇ ಇದೆ, ಅವರು ಈ ಯುವ ನಿಧಿ ಏನು ನಾವು ಅವರಿಗೆ ಅಂದ್ರೆ ಅವರು ಎಲಿಜಿಬಲ್ ಆಗ್ತಾರೆ, ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಫಂಡ್. ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಪ್ರತಿ ತಿಂಗಳು 2 ವರ್ಷದವರೆಗೆ ನಾವು ಕೊಡ್ತೀವಿ ಅಂತಕ್ಕಂಥ ನಮ್ದೇನು ಗ್ಯಾರಂಟಿ ಇತ್ತು, ಅದನ್ನ ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ನನಗೆ ಬಹಳಷ್ಟು ಜನ ಪತ್ರಕರ್ತರು ಕೇಳ್ತಾ ಇದ್ರು, ಏನಾದ್ರೆ ಯಾಕೆ ಡಿಲೇ ಆಗಿದೆ? ಡಿಲೇ ಆಗಿಲ್ಲ, ಇದು ನಮ್ಮ ಭರವಸೆನೇ ಆ ರೀತಿ ಇತ್ತು. ಖಾಸಗಿ 6 ತಿಂಗಳವರೆಗೆ ಅವರಿಗೆ ಸಿಕ್ಕಿಲ್ಲ ಅಂದ್ರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಅಂತಕ್ಕಂಥದ್ದು ನಮ್ಮ ಭರವಸೆ ಆಗಿತ್ತು. ಆ ಭರವಸೆ ಅಂತಾನೆ ನಾವು ಡಿಸೆಂಬರ್ ಅಲ್ಲಿ ಅವರೆಲ್ಲ ಎಂಟೈಟಲ್ ಆಗ್ತಾರೆ, 6 ತಿಂಗಳು ಆಗ್ತದೆ ಅವರಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ, ಹಾಗಾಗಿ ಅವರು ಎಂಟೈಟಲ್ ಆಗ್ತಾರೆ ಅಂತ ಹೇಳಿ ನಾವು ಡಿಸೆಂಬರ್ ಅಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಅದೇ ತರ 12 ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿಬಿಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ 12ನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದ ಎಲ್ಲಾ ಗ್ಯಾರಂಟಿಗಳು 100% ಇಂಪ್ಲಿಮೆಂಟ್ ಆದಂಗೆ ಆಗ್ತದೆ. ಹಾಗಾಗಿ ಈ ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆಯಲಾಗಿದೆ. ತಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಇಲ್ಲ, ಅವರಿಗೆ ನಾವು ನೋಡಿ ನಮ್ಮ ಭರವಸೆ ಏನಿದೆ ಅಂತಂದ್ರೆ, ಯಾರು ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಅಥವಾ ಹೈಯರ್ ಎಜುಕೇಶನ್ ಹೋಗಿಲ್ಲ ಅಂತಂದ್ರೆ ಅವ್ರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳ್ತೀವಿ. ನೀವು ಕೇಳಿರೋ ಪ್ರಶ್ನೆ 1 ನಿಮಿಷ ಪ್ರಶ್ನೆ ಉತ್ತರ ಕೊಟ್ಟು, ಅಂದ್ರೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ದೇ ವಿಲ್ ಬಿ ಸ್ಟಾಪ್ ಬಿಕಾಸ್ ಇಟ್ಸ್ ಎ ಸೆಲ್ಫ್ ಡಿಕ್ಲರೇಷನ್. ಹಾಗಾಗಿ ಅವರಿಗೆ ಎಲ್ಲಾದ್ರೂ ಎಂಪ್ಲಾಯ್ಮೆಂಟ್ ಸಿಕ್ಕರೆ
ಅದು ಅಲ್ಲಿಂದ ಅದು ಯುವ ನಿಧಿ ಸ್ಟಾಪ್ ಆಗುತ್ತೆ. ಯಾವ ರೀತಿ ಸ್ಟಾಪ್ ಆಗುತ್ತೆ ಸರ್? ಅದು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರ್ತದೆ. ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಆನ್ಲೈನ್. ಹಾಗಾಗಿ ಅವ್ರ ಒಳ್ಳೆ ಇಫ್ ದೇ ಆರ್ ಗೆಟಿಂಗ್ ಎ ಜಾಬ್ ದೆನ್ ದ ಕ್ವೆಶ್ಚನ್ ಡಸಂಟ್ ಅರೈಸ್. ಇಲ್ಲ ಸರ್, ಈಗ ಒಂದ್ ಬಾರಿ ಅವ್ರು ಡಿಕ್ಲೇರ್ ಮಾಡ್ಕೊಂಡು ಯಾಕೆ 3,000 ಬಿಡ್ತಾರೆ? ಒಂದ್ ಬಾರಿ ಡಿಕ್ಲೇರ್ ಮಾಡ್ಕೊಂಡು ಹೇಗೆ ಅವ್ರನ್ನ ಟ್ರೇಸ್ ಮಾಡ್ತೀರಾ? You see, there are various ways. ಈಗ ನಾವು we are also ಇದು ಸೆಲ್ಫ್ ಡಿಕ್ಲರೇಷನ್ ಒಂದು ಆಕ್ಟ್ ಮಾಡಿದ್ವಿ ಅಂತಂದ್ರೆ ಫಾರ್ ದಿಸ್ ಪರ್ಪಸ್ ಓನ್ಲಿ. 100% ನಾವು ವೆರಿಫಿಕೇಶನ್ ಅನ್ನ ಫಿಸಿಕಲಿ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ನೀವು ಹೈಯರ್ ಎಜುಕೇಶನ್ ಹೋದ್ರೆ you go to higher education, we can find out from higher education as a USIMS portal ಇದೆಯಲ್ಲ, ಆ ಪೋರ್ಟಲ್ ಅಲ್ಲಿ we can find out. That is one. ಆಮೇಲೆ ಐಟಿ ಗ್ಯಾರಂಟಿ ಸರ್ಕಾರದ 5ನೇ ಗ್ಯಾರಂಟಿಗೆ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಯುವ ನಿಧಿ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ತಿಂಗಳಿಗೆ. ಈ ಯೋಜನೆಗೆ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಡಿಸೆಂಬರ್ 26ನೇ ತಾರೀಕಿನಿಂದ ಈ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಜನವರಿ 12ನೇ ತಾರೀಕು ಎಲ್ಲರ ಅಕೌಂಟ್ಗೆ ಹಣ ಹೋಗುತ್ತೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಹೇಳ್ತಾ ಇದ್ರು. ಮೊದಲಿಗೆ ಒಂದಿಷ್ಟು ಪೀಠಿಕೆಯನ್ನ ಹಾಕಿದ್ರು. ಈ ಯೋಜನೆ ಏನು, ಯುವ ನಿಧಿ ಯೋಜನೆ ಯಾಕಾಗಿ ಜಾರಿಗೆನ ತಂದ್ವಿ, ಅದಾದ ಬಳಿಕ ಯಾವ ರೀತಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂದ್ರೆ ಸಿದ್ದರಾಮಯ್ಯನವರು ಲೋಗೋವನ್ನ ಲಾಂಚ್ ಮಾಡ್ತಾರೆ ಡಿಸೆಂಬರ್ 26ನೇ ತಾರೀಕು. ಅವತ್ತೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಾವು ವೆಬ್ಸೈಟ್ ಅನ್ನು ಕೂಡ ಲಾಂಚ್ ಮಾಡ್ತೀವಿ. ಅದರಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಮತ್ತು ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂದ್ರೆ 2022-23ನೇ ಸಾಲಿನಲ್ಲಿ ಯಾರು ಡಿಪ್ಲೊಮಾ ಪಾಸ್ ಆಗಿರ್ತಾರೆ, ಯಾರು ಪದವಿ ಪಾಸ್ ಆಗಿರ್ತಾರೆ ಅವರಿಗೆ ಮಾತ್ರ ಈ ಯೋಜನೆ ಅನ್ವಯವಾಗುತ್ತೆ. ಮುಂದಿನ 2 ವರ್ಷ ಮಾತ್ರ ಸಿಗುತ್ತೆ ಅವರಿಗೆ ಈ ಭತ್ಯ. ಜೊತೆಗೆ 6 ತಿಂಗಳ ಒಳಗಾಗಿ ಅವರಿಗೆ ಕೆಲಸನೇ ಸಿಕ್ಕಿಲ್ಲ ಅಂತ ಇದ್ರೆ ಅವರಿಗೆ ಅವಕಾಶವನ್ನ ಇರುವಂತದ್ದು. 2022-23ರಲ್ಲಿ ಉತ್ತರನಾಗಿ ಡಿಪ್ಲೊಮಾ ಪದವೀಧರರಾಗಿರ್ಬೇಕು, ಈ ಯೋಜನೆಗೆ ಅರ್ಹರಾಗಿರ್ಬೇಕು ಅಂದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈಗಾಗಲೇ 4 ಗ್ಯಾರಂಟಿಗಳನ್ನ ಜಾರಿ ಮಾಡಿರುವಂತಹ ಸರ್ಕಾರ ಇವತ್ತು 5ನೇ ಗ್ಯಾರಂಟಿಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿರುವಂತದ್ದು. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಹೇಶ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರ ಇದೆ, ಈ ಒಂದು ಸರ್ಕಾರದ ಪ್ರಮುಖವಾಗಿರ್ತಕ್ಕಂತ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಯನ್ನ ಈಗಾಗಲೇ ಈಡೇರಿಸಿದ್ದಾರೆ. ಮತ್ತೆ ಇನ್ನೂ ಒಂದು ಗ್ಯಾರಂಟಿ ಬಾಕಿ ಇರುವಂತದ್ದು, ಅದು ಯುವ ನಿಧಿ ಅನ್ನುವಂತಹ ಒಂದು ಯೋಜನೆ. ಈ ಒಂದು ಯುವ ನಿಧಿ ಗ್ಯಾರಂಟಿಯನ್ನ ಒಂದು ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಇದನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಕೂಡ ಆಗಿರುವಂತದ್ದು. ಅದೇ ರೀತಿ ಈಗ ಆ ಒಂದು ಯೋಜನೆ ಒಂದು ಜಾರಿ ಮಾಡ್ಲಿಕ್ಕೆ ತಯಾರಿ ಕೂಡ ಸಾಕಷ್ಟು ಭರದಿಂದ ಸಾಗ್ತಾ ಇದೆ. ಇವತ್ತು ಏನು ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಯಾವಾಗ ಒಂದು ಈ ಯೋಜನೆ ಜಾರಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರುವಂತದ್ದು. ಜನವರಿ 12ರಂದು ವಿವೇಕಾನಂದರ ಏನು ಜನ್ಮ ದಿನಾಚರಣೆ ಏನಿದೆ ಅವತ್ತೇ ಯುವ ನಿಧಿ ಅನ್ನುವಂಥದ್ದನ್ನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅನ್ನುವಂಥದ್ದು ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಅದು ಏನು ಒಂದ್ ಕಡೆ ಬೇರೆ ಬೇರೆ ಗ್ಯಾರಂಟಿಗಳನ್ನ ಒಂದು ಕಲಬುರಗಿ ಈ ಕಡೆ ಹೈದರಾಬಾದ್ ಕರ್ನಾಟಕ ಕಡೆ ಕೂಡ ಉದ್ಘಾಟನೆ ಒಂದು ಏನು ಯೋಜನೆಯನ್ನ ಕೂಡ ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂತ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಗ್ಯಾರಂಟಿಗಳನ್ನ ಉದ್ಘಾಟನೆ ಮಾಡುವ ಮುಖಾಂತರ ಒಂದು ಪ್ರಚಾರವನ್ನ ತೆಗೆದುಕೊಳ್ಳುವಂತ ಮತ್ತೆ ಸರ್ಕಾರದ ಬದ್ಧತೆಯನ್ನ ತೋರುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬೇರೆ ಬೇರೆ ಒಂದು ವಿವಿಧ ಜಿಲ್ಲೆಗಳಲ್ಲಿ ಕೂಡ ಉದ್ಘಾಟನೆ ಮಾಡ್ತಿದ್ದಾರೆ. ಅದೇ ರೀತಿ ಈ ಯುವ ನಿಧಿ ಅನ್ನುವಂತಹ ಯೋಜನೆಯನ್ನ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಈ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವತ್ತೇ ಯುವ ನಿಧಿ ಕಾರ್ಯಕ್ರಮ ಕೂಡ ಒಂದು ರಾಜ್ಯಕ್ಕೆ ಸಮರ್ಪಣೆ ಮಾಡ್ತಾರೆ, ಲಾಂಚ್ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ನೀಡಿರುವಂತದ್ದು. ಇದನ್ನ ಈ ಹಣವು ಡಿಬಿಟಿ ಮುಖಾಂತರ ಇವಾಗ ಏನು ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಮತ್ತೆ ಏನು ಅಕ್ಕಿ ಬದಲಾಗಿ ಹಣವೇನು ಕೊಡ್ತಾ ಇದ್ದಾರೆ ಆ ಒಂದು ಹಣ ಆಗಿರ್ಬೋದು, ಏನ್ ಡಿಬಿಟಿ ಮುಖಾಂತರ ಬರ್ತಾ ಇದೆ ಖಾತೆಗಳಿಗೆ. ಅದೇ ರೀತಿ ಈ ಯುವ ನಿಧಿಯು ಕೂಡ
ಡಿಬಿಟಿ ಮುಖಾಂತರನೇ ಹಣ ವರ್ಗಾವಣೆ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರುವಂತದ್ದು. ಈಗಾಗಲೇ ಈ ಒಂದು ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಪ್ಲೊಮಾ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುವಂತದ್ದು. ಮತ್ತೆ ಈಗಾಗಲೇ ಅರ್ಜಿ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಡಿಸೆಂಬರ್ 26ರಿಂದ ಏನು ಈ ನೋಂದಣಿ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರುವಂತದ್ದು. ಈ ಮುಖಾಂತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬರೋಕ್ಕಿಂತ ಮುಂಚೆ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಎಲ್ಲ ಯುವಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳಿರುವಂತ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ವರ್ಷದ ಏನು ಬಂದು ಸರ್ಕಾರ ಬಂದ ಕೂಡ ಒಂದು 4 ಗ್ಯಾರಂಟಿ ಈಡೇರಿಸಿದೆ. ಇದೀಗ 5 ಗ್ಯಾರಂಟಿಗಳನ್ನ ಈಡೇರಿಸಿದೆ ಸರ್ಕಾರ ಅನ್ನುವಂಥದ್ದನ್ನ ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಯುವ ನಿಧಿ ಯಾರ್ಯಾರಿಗೆ ಸಿಗುತ್ತೆ ಅಂದ್ರೆ 2022-23ರಲ್ಲಿ ಉತ್ತೀರ್ಣರಾಗಿರ್ಬೇಕು, ಡಿಪ್ಲೊಮಾ ಮತ್ತು ಪದವೀಧರರಾಗಿರ್ಬೇಕು. ಈ ಸಾಲಿನಲ್ಲಿ ಅವರು ಪಾಸ್ ಆಗಿರ್ಬೇಕು. ಮುಂದಿನ 6 ತಿಂಗಳು ಅವ್ರಿಗೆ ಯಾವುದೇ ರೀತಿಯ ಉದ್ಯೋಗ ಸಿಗದೆ ಇದ್ರೆ ಅವ್ರಿಗೆ ಯುವ ನಿಧಿ ಸಿಗುತ್ತೆ. ಪಾಸ್ ಆದ ನಂತರ ಮುಂದಿನ 6 ತಿಂಗಳು ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ಯುವ ನಿಧಿ ಸಿಗುತ್ತೆ. ವೃತ್ತಿಪರ ಕೋರ್ಸ್ ಅಂದ್ರೆ ಡಿಪ್ಲೊಮಾ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಯುವ ನಿಧಿ ಅಮೌಂಟ್ ಸಿಗುತ್ತೆ. ರಾಜ್ಯದ ಎಲ್ಲಾ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ. ಎಲ್ಲ ಪದವೀಧರರಿಗೆ, ರಾಜ್ಯದ ಎಲ್ಲ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ. ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ 1,500 ರೂಪಾಯಿ ಸಿಗುವಂಥದ್ದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇರುವಂಥದ್ದು. ಮತ್ತೆ ಇದು ಯಾರಿಗೆ ಸಿಗುತ್ತೆ? ಮುಂದಿನ 2 ವರ್ಷ ಸಿಗುತ್ತೆ. ಜೊತೆಗೆ ಏನಾದರೂ ಒಂದು ವೇಳೆ ಅವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ಈ 2 ವರ್ಷದ ಅವಧಿಯಲ್ಲಿ ಅವ್ರಿಗೆ ಸ್ಥಗಿತವಾಗುತ್ತೆ ಈ ಯೋಜನೆ. ಇದಲ್ಲದೆ ಯಾರು ಉನ್ನತ ಶಿಕ್ಷಣವನ್ನ ಕೂಡ ಮುಂದುವರಿಸ್ತಾರೆ ಅವ್ರಿಗೂ ಕೂಡ ಈ ಯೋಜನೆ ಸಿಗೋದಿಲ್ಲ. ಅವರು ಕೂಡ ಅಪ್ಲೈ ಮಾಡೋಂಗಿರೋದಿಲ್ಲ. ಒಂದ್ ವೇಳೆ ಏನಾದರೂ ಸರ್ಕಾರಿ ಯೋಜನೆಗಳಿಂದ ಅವರು ಸಾಲವನ್ನ ಪಡ್ಕೊಂಡಿದ್ರೆ, ಸಾಲವನ್ನ ಪಡೆದುಕೊಂಡು ಸ್ವಯಂ ಉದ್ಯೋಗವನ್ನ ಮಾಡ್ತಿದ್ರೆ ಅವ್ರಿಗೂ ಕೂಡ ಈ ಯೋಜನೆದ ಸಿರೋದಿಲ್ಲ. ಹಾಗಾದ್ರೆ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವೆಲ್ಲ ಷರತ್ತುಗಳಿರುತ್ತೆ ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸೇವಾ ಸಿಂಧು ಪೋರ್ಟಲ್ ಅಂತ ಬಂದ್ರೆ ಈಗಾಗಲೇ ಸಾಕಷ್ಟು ಅಲ್ಲಿ ಒಂದು ದೋಷಗಳಂತ ಇರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ತಾಂತ್ರಿಕ ದೋಷಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದರ ನಡುವೆ ಮತ್ತೆ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ಒಂದಿಷ್ಟು ತಾಂತ್ರಿಕ ದೋಷ ಕಂಡು ಬಂದೇ ಬರುತ್ತೆ. ಇದನ್ನ ಯಾವ ರೀತಿ ಸರ್ಕಾರ ಮೇಂಟೈನ್ ಮಾಡುತ್ತೆ ಅನ್ನೋ ಕೂಡ ಪ್ರಶ್ನೆ ಆಗುತ್ತೆ. ಇದರ ಜೊತೆಗೆ 6 ತಿಂಗಳು ಮುಗಿದ ನಂತರ ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಈ ಯೋಜನೆಯಿಂದ ಅವ್ರಿಗೆ ಹಣ ಬರೋದಿಲ್ಲ. ಪ್ರತಿ ಫಲಾನುಭವಿಗೆ 2 ವರ್ಷಗಳಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿರುತ್ತೆ. ಒಬ್ಬರು ಅರ್ಜಿಯನ್ನ ಸಲ್ಲಿಸ್ತಾರೆ ಅಂದ್ರೆ ಅವ್ರಿಗೆ 2 ವರ್ಷ ಮಾತ್ರ ಹಣ ಬರುತ್ತೆ. ಒಂದು ವೇಳೆ ಏನಾದರೂ ಆ 2 ವರ್ಷದ ಅವಧಿಯಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಈ ಯೋಜನೆ ಅವ್ರಿಗೆ ಅನ್ವಯವಾಗೋದಿಲ್ಲ. ಒಂದು ವೇಳೆ ಏನಾದರೂ ಉದ್ಯೋಗ ಸಿಕ್ಕೂ ಕೂಡ ಅವ್ರ ಯೋಜನೆಯನ್ನ ಫಲಾನುಭವಿ ಆಗಿದ್ರೆ ಅವ್ರಿಗೆ ದಂಡವನ್ನು ಕೂಡ ವಿಧಿಸ್ತಾರೆ.